ನೋಡಿ, ಟೌನ್ಶಿಪ್ ಯೋಜನೆಯ ವಿರುದ್ಧ ದಳಪತಿಗಳು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಬಿಡದಿ ಟು ಫ್ರೀಡಂ ಪಾರ್ಕ್ ನಾಳೆ. ಇದರ ಹಿಂದೆ 10 ಲೆಕ್ಕಾಚಾರಗಳು ಕೂಡ ಇದೆ. ಈ ಟೌನ್ಶಿಪ್ ವಿಚಾರದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ರೈತರ ಪರ ನಿಂತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿಯವರು ಕಳೆದ ಕೆಲ ದಿನಗಳಿಂದ, ತಿಂಗಳುಗಳಿಂದ ರೈತರ ಜೊತೆಗಿದ್ದಾರೆ. ಅವರು ಆರಂಭದಿಂದ ನಿಖಿಲ್ ಕುಮಾರಸ್ವಾಮಿಯವರು ಟಿಲ್ ಇವತ್ತಿನವರೆಗೂ ಕೂಡ ಹೇಳ್ತಾ ಇರೋದು, ನಾನು JDS ಪಕ್ಷದ ಬಾವುಟವನ್ನು ಇಟ್ಕೊಂಡು, JDS ಪಕ್ಷದ ಶಾಲ್ ಹಾಕೊಂಡು ನಾನಿಲ್ಲಿ ಬಂದು ರೈತರ ಪರ ಹೋರಾಟ ಮಾಡ್ತಾ ಇಲ್ಲ. ನಾನು ಒಬ್ಬ ರೈತನ ಮಗನಾಗಿ, ನಿಮ್ಮ ಮಗನಾಗಿ, ನಿಮ್ಮ ಊರಿನ ಮಗನಾಗಿ, ಒಬ್ಬ ಜನಸಾಮಾನ್ಯನಾಗಿ ನಿಮ್ಮ ಜೊತೆಗೆ ನಾನು ನಿಂತ್ಕೊಂಡಿದ್ದೀನಿ. ನನ್ನ ಹೋರಾಟ 1 ದಿನದ್ದು 2 ದಿನದ್ದು ಹೋರಾಟ ಅಲ್ಲ, ಕಡೆಯವರೆಗೂ ಕೂಡ ನಾನು ನಿಮ್ಮ ಜೊತೆಗಿರ್ತೀನಿ. ಟೌನ್ಶಿಪ್ ಯೋಜನೆಯ ವಿರುದ್ಧ ದಳಪತಿಗಳು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಬಿಡದಿ ಟು ಫ್ರೀಡಂ ಪಾರ್ಕ್ ನಡಿಗೆ 10 ಲೆಕ್ಕಾಚಾರ. ನೋಡಿ, ಬಿಡದಿ ಭಾಗದ ಪರವಾಗಿ ಹಿಂದೆನೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರು ಪಾದಯಾತ್ರೆ ಮಾಡ್ತಾರೆ, ಹಳ್ಳಿಗಳಿಗೆ ಭೇಟಿ ಕೊಡ್ತಾರೆ, ಅಲ್ಲಿಯ ರೈತರ ಅಹವಾಲುಗಳನ್ನು ಆಲಿಸ್ತಾರೆ. ವಾಸ್ತವ ಏನಿದೆ ಅದನ್ನು ರಾಜ್ಯದ ಜನರ ಮುಂದೆ, ರಾಜ್ಯ ಸರ್ಕಾರಕ್ಕೆ ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ನಾಳೆ, ನಾಡಿದ್ದು, ಆಚೆ ನಾಡಿದ್ದು 9, 10, 11 3 ದಿನಗಳ ಬೃಹತ್ ಪಾದಯಾತ್ರೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲೇ ಪಾದಯಾತ್ರೆ ನಡೆಯುತ್ತೆ. ಪಾದಯಾತ್ರೆಯಲ್ಲಿ 4,000 ರೈತರು ತಮ್ಮ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಹೆಜ್ಜೆ ಹಾಕಲಿದ್ದಾರೆ. ಆದರೆ ಈ ಪಾದಯಾತ್ರೆಯ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳು. ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಭವಿಷ್ಯಕ್ಕೆ ಎಷ್ಟರ ಮಟ್ಟಿಗೆ ಅನುಕೂಲ ಅನ್ನುವ ಚರ್ಚೆಗಳು ಕೂಡ ಆಗ್ತಾ ಇದೆ. ಬಿಡದಿ ಭಾಗದ ರೈತರ ಪರವಾಗಿ JDS ಹಾಗೆ BJP ಜಂಟಿ ಪಾದಯಾತ್ರೆ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲೇ ನಡೆಯುತ್ತೆ. ರಾಜಕೀಯ ಭವಿಷ್ಯದ ಲೆಕ್ಕಾಚಾರ ಇದೆಯಾ ಈ ಪಾದಯಾತ್ರೆಯ ಹಿಂದೆ? ನಿಖಿಲ್ ಕುಮಾರಸ್ವಾಮಿಯವರದ್ದು ತೀವ್ರ ಸ್ವರೂಪ ಪಡ್ಕೊಳ್ಳುವ ಸಾಧ್ಯತೆ ಇದೆ. ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಬಿಡದಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ 10 ಲೆಕ್ಕಾಚಾರಗಳು. ಸಂಪೂರ್ಣ ಜವಾಬ್ದಾರಿಯನ್ನು ನಿಖಿಲ್ ಕುಮಾರಸ್ವಾಮಿಯವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಮಾಜಿ ಪ್ರಧಾನಿಗಳಾದಂಥ HD ದೇವೇಗೌಡರು ಸಾಥ್ ಕೊಟ್ಟಿದ್ದಾರೆ. 9, 10, 11 ಬಿಡದಿಯಿಂದ ಫ್ರೀಡಂ ಪಾರ್ಕ್ವರೆಗೆ ಪಾದಯಾತ್ರೆ. ಇದು ಕೇವಲ ಬಿಡದಿ ಪಾದಯಾತ್ರೆ ಆಗಿರದೆ ನಿಖಿಲ್ ಕುಮಾರಸ್ವಾಮಿಯವರ ರಾಜಕೀಯ ಭವಿಷ್ಯದ ಲೆಕ್ಕಾಚಾರ ಇದರ ಹಿಂದೆ ಇದೆ ಅನ್ನೋ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ. ಪಾದಯಾತ್ರೆಯ ಮುಖಾಂತರ ಮತ್ತಷ್ಟು ರಾಜಕೀಯ ಭವಿಷ್ಯದ ಪ್ಲಾನ್. ನೋಡಿ, ನಿಖಿಲ್ ಕುಮಾರಸ್ವಾಮಿಯವರು 3 ಬಾರಿ ಸೋತಿದ್ರು ಕೂಡ ಯಾವತ್ತು ಸೋತೆ ಅಂತ ಮನೇಲಿ ಕೂತ್ಕೊಂಡವರು ಖಂಡಿತವಾಗ್ಲೂ ಕೂಡ ಅಲ್ಲ. ಅಯ್ಯೋ ಸೋತುಬಿಟ್ಟೆ, ಮತ್ತೆ ಎಲೆಕ್ಷನ್ ಬರುತ್ತೆ, ಆಗ 1 ತಿಂಗಳು 2 ತಿಂಗಳು ಓಡಾಡ್ಬಿಡೋಣ ಅನ್ನೋ ಥರ ಯಾವತ್ತೂ ಕೂಡ ಮಾಡಿಲ್ಲ. ಸೋತು ಮರುದಿನವೇ ಜನರ ಸಂಕಷ್ಟ ಆಲಿಸಿದ್ದಾರೆ. ಯಾವ ಕ್ಷೇತ್ರದಲ್ಲಿ ತಾನು ಸೋತೆ ಅದೇ ಕ್ಷೇತ್ರದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಇವತ್ತು ಕೂಡ ಆಗ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು. ಹಳ್ಳಿಗಳಲ್ಲಿ ಪಾದಯಾತ್ರೆ ಮಾಡಿದ್ದಾರೆ, ರೈತರ ಗಮನ ಸೆಳೀತಾ ಇದ್ದಾರೆ. ಇದೀಗ ಬೆಂಗಳೂರಿನವರೆಗೂ ಪಾದಯಾತ್ರೆ ನಡೆಸೋ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡೋದಕ್ಕೆ ದಳಪತಿಗಳು ಮುಂದಾಗಿದ್ದಾರೆ. ಇದು ನಿಖಿಲ್ ಕುಮಾರಸ್ವಾಮಿಯವರ ಭವಿಷ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್. ನಿಖಿಲ್ ವಿರುದ್ಧ ಟೀಕೆ ಟಿಪ್ಪಣಿಗಳಿಗೆ ಪಾದಯಾತ್ರೆ ಮುಖಾಂತರ ಉತ್ತರ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಮತ್ತೊಂದು ಕಡೆ ಈ ರೀತಿಯ ಹೋರಾಟದ ಮುಖಾಂತರ ರಾಜಕೀಯ ಭವಿಷ್ಯ ವೇದಿಕೆಯನ್ನಾಗಿಸುವ ಲೆಕ್ಕಾಚಾರವೂ ಕೂಡ ಇದೆ. ಅದೆಲ್ಲದರ ನಡುವೆ JDS BJP ಜಂಟಿ ಹೋರಾಟ, ಜಂಟಿ ಪಾದಯಾತ್ರೆ. ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. 2028ರ ಚುನಾವಣೆಯನ್ನು ಕೂಡ ಇದೇ ರೀತಿ ಎದುರಿಸ್ತೀವಿ ಅನ್ನುವ ಸಂದೇಶ ಕೂಡ. ಅದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿಯವರು ಖಂಡಿತವಾಗ್ಲೂ ಕೂಡ ಎಷ್ಟೋ ಯುವಕರಿಗೆ ನಿಖಿಲ್ ಕುಮಾರಸ್ವಾಮಿಯವರು ಮಾದರಿ. ಅವರ ನಾಯಕತ್ವ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅನ್ನೋದು ಕೂಡ ತೋರಿಸುವಂತಹ ಅದ್ಭುತವಾದಂತಹ ವೇದಿಕೆ. ಒಟ್ಟಾರೆ ನಿಖಿಲ್ ಕುಮಾರಸ್ವಾಮಿಯವರು ಇತ್ತೀಚೆಗೆ ರಾಜ್ಯದ ಜನರಿಗೆ ಬಹಳಷ್ಟು ಹತ್ತಿರ ಆಗ್ತಾ ಇದ್ದಾರೆ. ಯಾಕಂದರೆ ಅವರ ಮಾತು, ಅವರು ತಿಳ್ಕೊಳ್ತಾ ಇರುವಂತಹ ವಿಚಾರಗಳು ಎಲ್ಲವೂ ಕೂಡ ದೇವೇಗೌಡರನ್ನ ನೋಡಿದ ರೀತಿಯಲ್ಲೇ ಆಗುತ್ತೆ ಅಂತಲೂ ಕೂಡ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಬಿಡದಿ ಹೋರಾಟ ನಿಖಿಲ್ ಕುಮಾರಸ್ವಾಮಿಯವರಿಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದು ಕೊಡಲಿ, ಅವರ ರಾಜಕೀಯ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿ. ನೋಡೋಣ 3 ದಿನದ ಹೋರಾಟ ಪಾದಯಾತ್ರೆ ಹೇಗಿರುತ್ತೆ ಅಂತ.